ಈಗ ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್, ಮೆಡಿಕಲ್ ಮಾಫಿಯಾ ನಡೀತಾ ಇದೆಯಾ? ಯಾಕೆಂತಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇರೋದು ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ನಿಜವಾಗಿ ಡಾಕ್ಟರ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹೌದು, ನಿಜವಾಗ್ಲೂ ಏನಾಗ್ತಾ ಇದೆ, ಈಗ ಡಾಕ್ಟ್ರು ಅವರು ಓದಿರ್ತಾರೆ, ಅವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಎಜುಕೇಷನ್ ಮುಗಿಸಿರ್ತಾರೆ, ಎಲ್ಲ ಸರಿ. ಅವರು ಮೆಡಿಕಲ್ ಫೀಸ್ ಎಷ್ಟಿದೆ, ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಅಷ್ಟೇ ತೊಗೋಬೇಕಾಗಿರೋಂಥದ್ದು. ಅದು ಬಿಟ್ಟು ಈಗ ಲ್ಯಾಬ್ ಇರುತ್ತೆ. ಈಗ ನಾವು ಯಾವುದೋ ನಿಮ್ಮದೇ ಈಗ ಒಂದು ಪೇಷಂಟ್ ನಿಮ್ಮನ್ನೇ ನಾನು ಒಂದು ಲ್ಯಾಬ್ಗೆ ಕಳಿಸ್ತೀನಿ, ಒಂದು ಲ್ಯಾಬಿಗೆ ಕಳಿಸಿ ಇಂಥದ್ದು ಟೆಸ್ಟ್ ಮಾಡ್ಕೊಂಡು, ನಿಜವಾಗ್ಲೂ ನೆಸೆಸಿಟಿ ಇದ್ದಾಗ ಟೆಸ್ಟ್ ಬರೀಬೇಕು. ಅವಶ್ಯಕತೆ ಇರುವಾಗ ಟೆಸ್ಟ್ಗಳನ್ನು ಬ್ಲಡ್ ಟೆಸ್ಟ್ನ ಮಾಡಿದರೆ ಅದು ಉಪಯೋಗಕ್ಕೆ ಬರುತ್ತೆ. ಅವಶ್ಯಕತೆ ಇಲ್ಲದೇ ಇದ್ದರೂ ಅನಾವಶ್ಯಕವಾಗಿ ಟೆಸ್ಟ್ ಮಾಡೋದಿಲ್ಲ, ಅದು ಅಪರಾಧ, ಅದು ಇಲ್ಲೀಗಲ್ಲು, ಅದು ಕಾನೂನು ಬಾಹಿರ. ನಿಮ್ಗೆ ಅವಶ್ಯಕತೆ, ಈಗ ಎಕ್ಸ್ರೇ ಅವಶ್ಯಕತೆ ಇರಲ್ಲ, ಎಕ್ಸ್ರೇ ಮಾಡೋದು, CT MRI ಅವಶ್ಯಕತೆ ಇರಲ್ಲ. ಈಗ ತಲೆಗೆ ಏಟು ಬಿದ್ದಿದೆ, ತುಂಬ ಬ್ಲಡ್ ಲಾಸ್ ಆಗಿದೆ, ಬ್ರೈನ್ ಹೆಮ್ರೇಜ್ ಆಗಿದೆ, ಅಂಥದ್ದು ಏನೋ ಅಂಥದ್ದಾದಾಗ ಮಾಡಿಸ್ಬೇಕಾದ ಅವಶ್ಯಕತೆ ಇರುತ್ತೆ. ಸಿಂಪಲ್ ಇದಕ್ಕೂ ವಿಚಾರಕ್ಕೂ ಟೆಸ್ಟ್ ಮಾಡಿಸ್ತಾ ಇದ್ದರೆ ಅದು ತಪ್ಪಾಗುತ್ತೆ. ಮತ್ತು ಏನು ಮಾಡ್ತಾರೆ, ಈ ಲ್ಯಾಬ್ಗೆ ಕಳಿಸೋವಂಥದ್ದು, ಒಬ್ಬ ಡಾಕ್ಟ್ರಾಗಿ ಕಳಿಸಿದಾಗ ಈ ಪಕ್ಕದಲ್ಲಿರುವಂಥ ಲ್ಯಾಬ್ಗೆ ಕಳಿಸ್ತಾರೆ ಅವರು, ಇದೇ ಲ್ಯಾಬ್ಗೆ ಹೋಗಿ ಅಂತ. ಆ ಲ್ಯಾಬ್ಗೆ ಹೋಗಿದ್ರೆ ಡಾಕ್ಟ್ರಿಗೆ ಅವ್ರಿಗೆ ನೆಟ್ವರ್ಕ್ ಇರುತ್ತೆ, ಅಂದರೆ 15-20% ಕಮಿಷನ್ ಕೊಡ್ತಾರೆ. ಈಗ ಒಂದು ₹1000 ಆಗಿದ್ರೆ ₹200 ಆ ಡಾಕ್ಟ್ರಿಗೆ ಕಮಿಷನ್ನು. ಇದನ್ನು ಲ್ಯಾಬಿಂದ. ಫಾರ್ಮಸಿಯಿಂದ 15%ರಿಂದ 20% ಕಮಿಷನ್. ಮೆಡಿಸಿನ್ಸ್ ಬರೀತಾ ನಿಮ್ಗೆ 1000 ಮೆಡಿಸಿನ್ಸ್ ಬರೆದ ₹200 ಕಮಿಷನು ಆ ಮೆಡಿಕಲ್ ಶಾಪ್ದಿಂದ ಸಿಗುತ್ತೆ. ಇನ್ನು ಪೇಷಂಟ್ನ ರೆಫರ್ ಮಾಡ್ತಾರೆ, ಪೇಷಂಟ್ ಎಮರ್ಜೆನ್ಸಿ ಆಗುತ್ತೆ, ಸಿವಿಯರ್ ಆಗಿರುತ್ತೆ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ಅಲ್ಲಿಂದ 15-20% ಕಮಿಷನು. ಇದು ಕಂಪ್ಲೀಟ್ ಆಗಿರೋಂಥದ್ದು. ನಾನು ಇದನ್ನು ವಿರೋಧಿಸೋವಂಥದ್ದು ಆ್ಯಸ್ ಎ ಡಾಕ್ಟ್ರಾಗಿ. ಕಾರಣ ರೂಪಾಯಿ ಫೀಸನ್ನು ₹300 ತಗೋದಲ್ಲ, ₹500 ತಗೊಳ್ಳಿ. ಬಟ್ ಈಗ ಲ್ಯಾಬ್ ಟೆಸ್ಟ್ನ ಮಾಡಿಸಿದಾಗ ₹1000 ಮಾಡಿದಾಗ ಮತ್ತೆ ಅಲ್ಲಿ ₹200 ತಗೊಳ್ಳೋಂಥದ್ದು, ಮೆಡಿಸಿನ್ ಹತ್ರ ಒಂದು ₹200, ಮತ್ತು ರೆಫರ್ ಮಾಡಿದಾಗ ಈ ಥರದಾಗ ಏನಾಯ್ತು ಹೇಳಿ ನೋಡಿ. ಕಮಿಷನ್ 1000 ಬರೆದ್ರೆ ಅಂತ ತಿಳ್ಕೊಳ್ಳಿ, ₹200 ಲ್ಯಾಬಿಂದ ಬಂತು, ₹200 ಫಾರ್ಮಸಿಯಿಂದ ಬಂತು, ಇವ್ರ ಕನ್ಸಲ್ಟೇಷನ್ ಫೀಸ್ 500, 400 ಎಷ್ಟಾಯ್ತು, 900 ಆಯಿತು. ಆವಾಗ ಡಾಕ್ಟ್ರಿಗೆ ಏನಾಗುತ್ತೆ, ಪೇಷಂಟ್ಸ್ಗೆ ಅದ ₹200 ಉಳಿಯುತ್ತಲ್ವ. ಆ ಫಾರ್ಮಸಿ ಅವನಿಗೆ ಕಡಿಮೆಯಲ್ಲಿ ಕೊಟ್ಟರೆ ಉಳಿಯುತ್ತಲ್ಲ, ಕಡಿಮೆಯಲ್ಲಿ ಕೊಡೋಂಥಲ್ಲ ಏನು ಪ್ರೈಸ್ ಇದೆ ಆ ಡಾಕ್ಟ್ರದ್ದು ಕಮಿಷನ್ ಪ್ರೈಸು ಅವ್ರು ಹಾಕ್ಬಿಟ್ಟಿರ್ತಾರೆ ಆ ಫಾರ್ಮಸಿಯವರು. ಹಾಗಾಗಿ ಇದೊಂದು ಫಾರ್ಮಾಸ್ಯೂಟಿಕಲ್ ಮಾಫಿಯಾ, ಈ ಲ್ಯಾಬ್ರೋಟ್ರಿ ಮಾಫಿಯಾ, ಇದೆಲ್ಲನೂ ಈಗ ಏನಾಗ್ತದೆ, ಭಾಳ ಜನ ನಾನು ಹಿಂಗೆ ಹೇಳಿದಾಗ ಡಾಕ್ಟರ್ಸೇ ವಿರೋಧ ಮಾಡ್ತಾರೆ. ನೀವು ಒಬ್ಬ ಡಾಕ್ಟ್ರಾಗಿ ಯಾಕೆ ಹಿಂಗೆ ಹೇಳ್ತಾ ಇರ್ತೀರ, ಜನರ ಮುಂದೆ ಜಾಗೃತಿ ಮಾಡ್ತಾ ಇರ್ತೀರ ಅಂತ. ನಾನು ಹೇಳ್ತಾರಂತ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಖರ್ಚು ಮಾಡಿದರೆ ಅದು ಓಕೆ, ಬಟ್ ಮೆಡಿಕಲಲ್ಲಿ ಒಂದು ಎಥಿಕ್ಸ್ ಇರಬೇಕಲ್ಲ. ನಮ್ಮದು ಬಿಸ್ನೆಸ್ ಆಗಿರಲಿ, ಕ್ಲೀನಾಗಿರೋ ಬಿಸ್ನೆಸ್ ಆಗಿರಲಿ, ಎಥಿಕಲ್ ಬಿಸ್ನೆಸ್ ಆಗಿರಲಿ ಅಂತ. ಕನ್ಸಲ್ಟೇಷನ್ ಫೀಸನ್ನು ಜಾಸ್ತಿನೇ ಮಾಡಿ, ಜನಕ್ಕೆ ಒಂದು ನಂಬಿಕೆ ಬರುತ್ತೆ, ಜನಕ್ಕೆ ಸೇವೆ ಅನ್ನೋಂಥದ್ದು ಆಗಬೇಕಲ್ವ. ನಾನು ಹೇಳ್ತಾ ಇರೋದು ಅದಕ್ಕಾಗಿ. ನಾನು ಭಾಳ ಜನ ಡಾಕ್ಟರ್